ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಿಂಹ ರಾಶಿಯರ ಬಗ್ಗೆ ಏನು ಈ ಮುಖ್ಯವಾದ ಈ 3 ಅದ್ಭುತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದಲೇ ನೋಡಿ. ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋನ ಅಷ್ಟು ನಿಮ್ಗೆ ಅಂದ್ರೆ ಒಂದು ಪಾಯಿಂಟ್ ಆದ್ರೂ ಉಪಯೋಗ ಆಗೇ ಆಗುತ್ತೆ. ನೀವು ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ಮಾತ್ರ ಇದನ್ನ ಸಾಧ್ಯ ಆಗುತ್ತೆ. ಜೀವನ ಅಂದ್ರೆ ಈ ಮನುಷ್ಯನ ಜೀವನ ಅಂದ್ರೇನೆ ಕಷ್ಟಗಳ ಒಂದು ಸರಮಾಲೆ. ಅದರಿಂದ ನಾವು ಹೊರಬರುವುದು ಹೇಗೆ ಅನ್ನೋದು ಸುಮಾರು ಜನಗಳಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಿಗೆ ನಂಬಿಕೆ ಇರುತ್ತೆ, ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಯಾವ ಕೆಲಸದಲ್ಲೂ ಸಹ ನೀವು ಉನ್ನತ ಮಟ್ಟಕ್ಕೆ ಏರ್ತೀರಾ. ಹಾಗಾಗಿ ನೋಡೋಣ ಬನ್ನಿ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಕಾಲದ ಚಕ್ರ ನಿರಂತರವಾಗಿ ಉರುಳುತ್ತೆ. ಅದರೊಂದಿಗೆ ನಕ್ಷತ್ರಗಳ ಗತಿಯು ಬದಲಾಗುತ್ತೆ. ಈ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಮ್ಮ ದೈನಂದಿನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ರೋಮಾಂಚಕ ಸಂಗತಿ. ಇಂದಿನ ಈ ವಿಶೇಷ ಮಹಾ ಸಂಚಿಕೆಯಲ್ಲಿ ನಾವು ಈ ಸಾಪ್ತಾಹಿಕ ಜಾತಕದ ಆಳವಾದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಇದು ಕೇವಲ ಮೇಲ್ನೋಟದ ರಾಶಿ ಫಲವಲ್ಲ, ಬದಲಾಗಿ ನಿಮ್ಮ ಗ್ರಹಗತಿಗಳ ಆಳವಾದ ಒಳನೋಟ, ಗೋಚಾರದ ಪ್ರಭಾವ ಹಾಗೂ ಕಾಲದ ಗತಿಯನ್ನು ನಿಮ್ಮ ಅನುಕೂಲಕ್ಕೆ ಹೇಗೆ ಬಳಸಿಕೊಳ್ಳಬೇಕು ಎನ್ನುವ ಮಹಾ ಮಾರ್ಗದರ್ಶಿಯಾಗಿದೆ. ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯು ನಿಮ್ಮ ಚಂದ್ರ ರಾಶಿಯನ್ನು ಆಧರಿಸಿದೆ. ಒಂದು ವೇಳೆ ನಿಮಗೆ ನಿಮ್ಮ ಚಂದ್ರ ರಾಶಿ ತಿಳಿಯದಿದ್ದರೆ ನಿಮ್ಮ ಜನ್ಮ ಲಗ್ನ ಅಥವಾ ನಿಮ್ಮ ದಿನನಿತ್ಯ ಬಳಸುವ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆಯೂ ಈ ಮಾರ್ಗದರ್ಶನವನ್ನು ಆಲಿಸಬಹುದು ಮತ್ತು ನಿಮ್ಮ ಜೀವನದ ಹಾದಿಯನ್ನು ಸುಗಮಗೊಳಿಸಬಹುದು. ಈ ಗೋಚಾರದ ಮಹಾಪ್ರಭಾವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನಿಗೆ ಪ್ರಮುಖ ಸ್ಥಾನವಿದೆ. ಚಂದ್ರನನ್ನು ಈ ಮನಸ್ಕಾರಕ ಎಂದು ಕರೆಯಲಾಗುತ್ತೆ. ಅಂದರೆ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸುವ ಶಕ್ತಿ ಚಂದ್ರನಿಗಿದೆ. ನಾವು ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವು ಮೊದಲು ನಮ್ಮ ಮನಸ್ಸಿನಲ್ಲಿ ಆಲೋಚನೆಯಾಗಿ ಮೂಡುತ್ತೆ. ಆ ಆಲೋಚನೆಯೇ ನಮ್ಮ ಕ್ರಿಯೆಯಾಗುತ್ತೆ. ಕ್ರಿಯೆಯೇ ನಮ್ಮ ಅಭ್ಯಾಸವಾಗಿ ಕೊನೆಗೆ ನಮ್ಮ ಹಣೆ ಬರಹವನ್ನು ಅಥವಾ ಭಾಗ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದಲೇ ಚಂದ್ರನ ಚಲನೆ ಮತ್ತು ಈ ಗೋಚಾರ ಅತ್ಯಂತ ನಿರ್ಣಾಯಕ. ಈ ವಾರದಲ್ಲಿ ಚಂದ್ರನ ಸಂಚಾರವು 3 ಪ್ರಮುಖ ಘಟ್ಟಗಳಲ್ಲಿ ನಡೆಯಲಿದ್ದು ಇಡೀ 12 ರಾಶಿಗಳ ಮೇಲೆ ತೀವ್ರ ಪ್ರಭಾವ ಬೀರುತ್ತೆ. ಚಂದ್ರನು ಕುಂಭರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಈ ಅವಧಿಯು ಜಗತ್ತಿನಾದ್ಯಂತ ಆದಾಯದ ಹೊಸ ಮೂಲಗಳನ್ನು ಹುಡುಕಲು ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಅದ್ಭುತ ಪ್ರೇರಣೆ ನೀಡುತ್ತೆ. ಆದರೆ ಕುಂಭದ ವಾಯುತತ್ವದ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ತೀವ್ರತೆ ಹೆಚ್ಚಿ ಉದ್ವೇಗ ಅಥವಾ ಗಡಿಬಿಡಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದನ್ನು ನಿಯಂತ್ರಿಸುವುದು ಅನಿವಾರ್ಯ. ಚಂದ್ರನು ಮೀನ ರಾಶಿಗೆ ಪ್ರವೇಶಿಸಲಿದ್ದಾನೆ. ವಿಶೇಷವೆಂದರೆ ಅಲ್ಲಿ ಈಗಾಗಲೇ ಕರ್ಮಫಲದಾತನಾದ ಶನಿದೇವನು ವಿರಾಜಮಾನನಾಗಿದ್ದಾನೆ. ಚಂದ್ರ ಮತ್ತು ಶನಿಯ ಈ ಭೇಟಿಯು ಮಾನಸಿಕವಾಗಿ ಒಂದು ರೀತಿಯ ಸವಾಲನ್ನು ಸೃಷ್ಟಿಸಬಹುದು. ಈ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಭಾವುಕತೆಗೆ ಒಳಗಾಗಬಾರದು ಅಥವಾ ಕ್ರೋಧದ ಭರದಲ್ಲಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬಾರದು. ಮನಸ್ಸನ್ನು ಶಾಂತವಾಗಿಡುವುದು ಈ ಕಾಲಘಟ್ಟದ ಮೂಲತಂತ್ರ. ಅಂದರೆ ಈ ವಾರದ ಕೊನೆಯ ದಿನಗಳಲ್ಲಿ ಚಂದ್ರನು ಮೇಷರಾಶಿಗೆ ಪ್ರವೇಶಿಸಿ ಕೊಂಚ ಮಟ್ಟಿಗೆ ವೃಷಭ ರಾಶಿಯ ಪ್ರಭಾವವನ್ನು ಬೀರುತ್ತಾನೆ. ಇದು ಅಗ್ನಿತತ್ವದ ರಾಶಿಯಾಗಿರೋದ್ರಿಂದ ನಿಮ್ಮಲ್ಲಿ ಅದ್ಭುತ ಧೈರ್ಯ ಮತ್ತು ಆತ್ಮವಿಶ್ವಾಸ ಮೂಡುತ್ತೆ. ಜೀವನದ ದೊಡ್ಡ ರಿಸ್ಕ್ ಅಥವಾ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯ. ಆದರೆ ಅತಿಯಾದ ಆಲಸ್ಯ ಮತ್ತು ಕೋಪವನ್ನು ತ್ಯಜಿಸಿದರೆ ಮಾತ್ರ ಈ ಘಟ್ಟದ ಪೂರ್ಣ ಲಾಭ ನಿಮ್ಮದಾಗುತ್ತೆ. ಈ ಹಿನ್ನೆಲೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈಗ 12 ರಾಶಿಗಳ ವಿಸ್ತೃತ ಮತ್ತು ಆಳವಾದ ಈ ನಾವು ಭವಿಷ್ಯವನ್ನು ನೋಡೋಣ. ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವುದು ಕೇವಲ ಸಾಧಾರಣ ಭವಿಷ್ಯದ ಬಗ್ಗೆ ಅಲ್ಲ, ಬದಲಾಗಿ ನಿಮ್ಮ ಇಡೀ ಜೀವನದ ಗತಿಯನ್ನು ಉಲ್ಟಾ ಪಲ್ಟಾ ಮಾಡಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಈ 4 ಮಹಾನ್ ಘಟನೆಗಳು ಮತ್ತು ಅದ್ಭುತ ರಾಜಯೋಗಗಳ ಬಗ್ಗೆ. ಗ್ರಹಗಳ ಮಹಾ ಸಂಚಾರದ ಹಿನ್ನೆಲೆಯಲ್ಲಿ ಈ ಸುದಿನದಿಂದ ನಿಮ್ಮ ಜಾತಕದಲ್ಲಿ ಎಂದೂ ಕಾಣದಂತಹ ಮಹಾ ಬದಲಾವಣೆಗಳು ಘಟಿಸಲಿವೆ.
ಬ್ರಹ್ಮಾಂಡದ ಯಾವುದೇ ಶಕ್ತಿಯು ಇನ್ನೂ ನಿಮ್ಮ ಪ್ರಗತಿಯನ್ನು ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ಈ ಹಿಂದೆ ಎದುರಾಗಿದ್ದ ಕಷ್ಟಗಳು, ನಿಮ್ಮನ್ನು ಹೀಯಾಳಿಸಿದವರು ನಿಮ್ಮ ಬಡತನವನ್ನು ನೋಡಿ ನಕ್ಕವರು ಈಗ ನಿಮ್ಮ ಕಾಲಡಿಗೆ ಬಂದು ಬೀಳುವಂತಹ ಸಮಯ ಹತ್ತಿರ ಬಂದಿದೆ. ಸಿಂಹ ರಾಶಿಯವರ ಜಾತಕದಲ್ಲಿ ಸೃಷ್ಟಿಯಾಗುತ್ತಿರುವ ಈ ಒಂದು ಮಹಾಯೋಗಗಳ ಸಂಪೂರ್ಣ ರಹಸ್ಯವನ್ನು ಈ ಒಂದು ಮೊದಲ ಭಾಗದಲ್ಲಿ ಅತ್ಯಂತ ಆಳವಾಗಿ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ. ಈ ಬ್ರಹ್ಮಾಂಡದ ಈ ಒಂದು ಅದ್ಭುತ ತ್ರಿವೇಣಿ ರಾಜಯೋಗಗಳ ಒಂದು ಉದಯ ನಿಮ್ಮ ಜಾತಕದ ಆಳವಾದ ವಿಶ್ಲೇಷಣೆಯನ್ನು ಮಾಡಿದಾಗ ಕಂಡುಬರುವ ಅತ್ಯಂತ ಬೆರಗುಗೊಳಿಸುವ ವಿಷಯವೆಂದರೆ, ಇಂದು ರಾತ್ರಿ 12 ಗಂಟೆಯ ನಂತರ ನಿಮ್ಮ ಕುಂಡಲಿಯಲ್ಲಿ 3 ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ಶುಭ ಯೋಗಗಳು ಏಕಕಾಲದಲ್ಲಿ ಜಾಗೃತಗೊಳ್ಳುತ್ತಿವೆ. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಇಂತಹ ತ್ರಿವೇಣಿ ಯೋಗಗಳು ಸೃಷ್ಟಿಯಾಗುವುದು ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ. ಈ ಯೋಗಗಳು ನಿಮ್ಮನ್ನು ಸಾಮಾನ್ಯ ಸ್ಥಿತಿಯಿಂದ ಮಹಾರಾಜನಂತಹ ಸ್ಥಿತಿಗೆ ತಲುಪಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಒಂದು ಮಹಾನ್ ಯೋಗಗಳು ಯಾವುವು ಎನ್ನುವುದು ನಾವು ಅದನ್ನು ಹೇಗಿರುತ್ತೆ, ಅದರ ಪ್ರಭಾವ ಹೇಗೆ ನಡೆಯುತ್ತೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಸಿಂಹ ರಾಶಿಯ ಅಧಿಪತಿಯೇ ಸಾಕ್ಷಾತ್ ಸೂರ್ಯದೇವ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ಪೂರ್ಣ ಅನುಗ್ರಹದಿಂದ ಈ ರವಿ ಯೋಗವು ನಿಮ್ಮ ಜಾತಕದಲ್ಲಿ ಸೃಷ್ಟಿಯಾಗುತ್ತಿದೆ. ಈ ಒಂದು ಯೋಗದ ಪ್ರಭಾವದಿಂದಾಗಿ ನಿಮ್ಮ ಇಷ್ಟು ದಿನಗಳ ಮಾನಸಿಕ ಅಂಧಕಾರ, ಗೊಂದಲಗಳು ಮತ್ತು ನಿರಾಶೆಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆ 10ರಷ್ಟು ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸಗಳಿಗಾಗಿ ಕಾಯುತ್ತಿದ್ದವರಿಗೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಬಯಸುತ್ತಿದ್ದವರಿಗೆ ಇದು ಅತ್ಯಂತ ಸುವರ್ಣಾವಕಾಶ ತರಲಿದೆ. ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡಲಿದ್ದು, ನಿಮ್ಮ ಶತ್ರುಗಳು ನಿಮ್ಮ ಕಣ್ಣಿನ ತೇಜಸ್ಸನ್ನು ನೋಡಿಯೇ ಹೆದರಿ ಓಡಿ ಹೋಗಲಿದ್ದಾರೆ. ಈ ಯೋಗವು ನಿಮ್ಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ವೃದ್ಧಿಸುವುದಲ್ಲದೆ, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಈ ಒಂದು ಜಗತ್ ಪ್ರಸಿದ್ಧ ಕೀರ್ತಿಯನ್ನು ತಂದುಕೊಡುತ್ತೆ. ಕಳೆದ ಈ ಒಂದು 3-4 ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ಹಾಗೂ ನಿಗೂಢ ರೋಗಗಳು ಮಾಯವಾಗಲಿವೆ. ನಿಮ್ಮ ದೇಹದಲ್ಲಿ ಒಂದು ಹೊಸ ಚೈತನ್ಯ ಮತ್ತು ರಕ್ತ ಸಂಚಲನ ಉಂಟಾಗಲಿದೆ. ನೀವು ಯಾವುದೇ ರಂಗದಲ್ಲಿದ್ದರೂ, ಅದು ವ್ಯಾಪಾರವಿರಲಿ, ಕಲೆ ಇರಲಿ ಅಥವಾ ರಾಜಕೀಯವಿರಲಿ, ನಿಮ್ಮ ಹೆಸರು 4 ದಿಕ್ಕುಗಳಿಗೂ ಪರಿತಪಿಸುವಂತೆ ಈ ಯೋಗವು ಮಾಡುತ್ತೆ. ಇದು ಕೇವಲ ಸಾಧಾರಣ ಧನಲಾಭವನ್ನು ಕೊಡುವ ಯೋಗವಲ್ಲ, ಸಾಕ್ಷಾತ್ ಸಂಪತ್ತಿನ ಅಧಿಪತಿಯಾದ ಈ ಒಂದು ಕುಬೇರ ದೇವನ ಭಂಡಾರವೇ ನಿಮ್ಮ ಮನೆಗೆ ಶಿಫ್ಟ್ ಆಗುವಂತಹ ಅದ್ಭುತ ಯೋಗವಿದು. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು, ಸಾಲದ ಬಾಧೆಗಳು, ಕೈಗೆ ಬಂದ ಹಣ ನಿಲ್ಲದೆ ಇರುವುದು, ಈ ಎಲ್ಲ ದಾರಿದ್ರ್ಯಗಳು ಮುಕ್ತಿ ಸಿಗಲಿವೆ. ನೀವು ನಿರೀಕ್ಷಿಸದ ಮೂಲಗಳಿಂದ, ಪೂರ್ವಜರ ಆಸ್ತಿಯಿಂದ ಅಥವಾ ಯಾವುದೇ ಹಳೆಯ ಹೂಡಿಕೆಯಿಂದ ನಿಮಗೆ ಅಪಾರ ಪ್ರಮಾಣದ ಧನಲಾಭವಾಗಲಿದೆ. ಬಡತನದ ರೇಖೆಯಲ್ಲಿದ್ದವರು ಕೂಡ ಕೋಟ್ಯಾಧಿಪತಿಗಳಾಗುವಂತಹ ಹೆಜ್ಜೆಯನ್ನು ಇಡಲು ಈ ಧನ ಕುಬೇರ ಯೋಗವು ಪ್ರೇರೇಪಿಸುತ್ತೆ. ನಿಮ್ಮ ಜಾತಕದಲ್ಲಿ ಇಂತಹ ಮಹಾನ್ ಯೋಗಗಳು ಸೃಷ್ಟಿಯಾಗುತ್ತಿರುವಾಗ ನೀವು ಸಣ್ಣ ತಪ್ಪುಗಳನ್ನು ಮಾಡಿದರೂ ಆ ಯೋಗಗಳ ಶುಭ ಫಲಗಳು ಭಸ್ಮವಾಗಿ ಹೋಗುತ್ತೆ. ದೇವತೆಗಳು ನಿಮ್ಮ ಮನೆಗೆ ಪ್ರವೇಶಿಸುವ ಮುನ್ನ ನೀವು ನಿಮ್ಮನ್ನು ಮತ್ತು ನಿಮ್ಮ ಪರಿಸರವನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಆದ್ದರಿಂದ ಮುಂಬರುವ ಈ ಒಂದು 14ರಿಂದ 18 ಗಂಟೆಗಳ ಅವಧಿಯಲ್ಲಿ 2 ತಪ್ಪುಗಳನ್ನು ಕಡ್ಡಾಯವಾಗಿ ಮಾಡಬೇಡಿ. ತಾಮಸಿಕ ಆಹಾರ ಮತ್ತು ಮದ್ಯಪಾನದ ಸೇವನೆ. ಈ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಿಯಮಗಳ ಪ್ರಕಾರ ಜಾತಕದಲ್ಲಿ ಶುಭ ಗ್ರಹಗಳ ದೆಸೆ ಮತ್ತು ರಾಜಯೋಗಗಳು ಸಕ್ರಿಯಗೊಳ್ಳುವ ಸಮಯದಲ್ಲಿ ಮನುಷ್ಯನು ಸಂಪೂರ್ಣವಾಗಿ ಸಾತ್ವಿಕನಾಗಿರಬೇಕು. ಈ 48 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಮಾಂಸ, ಮೀನು ಅಥವಾ ಮದ್ಯದಂತಹ ತಾಮಸಿಕ ಪದಾರ್ಥಗಳನ್ನು ಮುಟ್ಟಲೇಬೇಡಿ. ಕಲಿಯುಗದಲ್ಲಿ ಮನುಷ್ಯನು ಕೇವಲ ನಾಲಿಗೆಯ ರುಚಿಗೆ ದಾಸನಾಗಿ ತನ್ನ ಭಾಗ್ಯವನ್ನೇ ಹಾಳು ಮಾಡಿಕೊಳ್ತಾನೆ. ಈ ತಾಮಸಿಕ ಪದಾರ್ಥಗಳು ನಿಮ್ಮ ಶರೀರದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಗ್ರಹಗಳಿಂದ ಸಿಗಬೇಕಾದ ಸಕಾರಾತ್ಮಕ ಈ ಒಂದು ವೈಬ್ರೇಷನ್ಗಳನ್ನು ಬ್ಲಾಕ್ ಮಾಡುತ್ತೆ. ಆದ್ದರಿಂದ ಈ ಸಂಪೂರ್ಣ ಶಾಕಾಹಾರಿಯಾಗಿದ್ದು ಪವಿತ್ರತೆಯಿಂದ ಇರಿ. ಮನೆಯಲ್ಲಿ ಅಶುದ್ಧತೆ ಮತ್ತು ದಾರಿದ್ರ್ಯದ ಒಂದು ವಾತಾವರಣ. ಯಾವ ಮನೆಯಲ್ಲಿ ಕಸ, ಕೊಳಕು, ಜಿಗುಟು ಮತ್ತು ದುರ್ವಾಸನೆ ಇರುತ್ತೆ, ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯಾಗಲಿ ಅಥವಾ ಯಾವುದೇ ದೇವತೆಗಳಾಗಲಿ ಪಾದಾರ್ಪಣೆ ಮಾಡುವುದಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಮಾಂಸಾಹಾರದ ಅಡುಗೆಯಾಗಿದ್ದರೆ
ಅಥವಾ ಈ ಒಂದು ಧೂಳು ತುಂಬಿಕೊಂಡಿದ್ದರೆ ತಕ್ಷಣವೇ ಇಡೀ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಮನೆಯ ಪ್ರತಿಯೊಂದು ಮೂಲೆಯನ್ನು ತೊಳೆದು ಶುದ್ಧವಾದ ನೀರಿನಲ್ಲಿ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಇಡೀ ಮನೆಗೆ ಪ್ರೋಕ್ಷಣೆಯನ್ನು ಮಾಡಿ. ಮುಖ್ಯವಾಗಿ ಮನೆಯ ಹೊಸ್ತಿಲು ಮತ್ತು ದೇವರ ಕೋಣೆಯನ್ನು ಸುಂದರವಾಗಿ ಅಲಂಕರಿಸಿ ಸುಗಂಧಭರಿತ ಧೂಪವನ್ನು ಹಾಕಿ. ಪವಿತ್ರ ಮತ್ತು ಸ್ವಚ್ಛವಾದ ವಾತಾವರಣವಿದ್ದಾಗ ಮಾತ್ರ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ನಿಮ್ಮ ಸರಳ ಸ್ವಭಾವ ಮತ್ತು ನಿಸ್ವಾರ್ಥ ಗುಣವೇ ನಿಮಗೆ ಶಾಪವಾಗಿ ಪರಿಣಮಿಸಿದೆ. ನೀವು ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ರೋ, ಯಾರು ನಿಮ್ಮ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ರೋ ಅಂತಹವರೇ ನಿಮ್ಮ ಬದುಕನ್ನು ನಾಶ ಮಾಡಲು ಸಂಚು ಹೂಡಿದ್ದಾರೆ. ಗ್ರಹಗಳ ಗತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಅತ್ಯಂತ ಆಪ್ತರಾಗಿದ್ದುಕೊಂಡೇ ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಯನ್ನು ಅಥವಾ ಕೆಟ್ಟ ದೃಷ್ಟಿಯನ್ನು ಬೀರಿದ ಆ 4 ಶತ್ರುಗಳ ಹೆಸರಿನ ಮೊದಲ ಅಕ್ಷರಗಳು ಈಗ ಬಹಿರಂಗವಾಗಿವೆ. R, L, S ಮತ್ತು P. ಈ 4 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು ನಿಮ್ಮ ಆಪ್ತ ವಲಯದಲ್ಲೇ ಇದ್ದಾರೆ. ಇವರು ನಿಮ್ಮ ನೀವು ಸ್ವಲ್ಪ ನಕ್ಕರೂ ಕೂಡ, ಸ್ವಲ್ಪ ಪ್ರಗತಿ ಹೊಂದಿದ್ರೂ ಕೂಡ ಒಳಗೊಳಗೆ ಉರಿದು ಬೂದಿಯಾಗ್ತಾರೆ. ನಿಮ್ಮ ಯಶಸ್ಸನ್ನು ತಡೆಯಲು ಇವರು ಬೆನ್ನ ಹಿಂದೆ ಬೆಂಕಿ ಇಡುವ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದಿನ ಇವರ ಕುತಂತ್ರದಿಂದಲೇ ನಿಮ್ಮ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದ್ದವು. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಈ 4 ವ್ಯಕ್ತಿಗಳಿಂದ ತಕ್ಷಣವೇ ದೂರವಿರಿ. ಅವರು ಎಷ್ಟೇ ಕಾಲು ಹಿಡಿದು ಬೇಡಿಕೊಂಡ್ರೂ ಇನ್ನು ಮುಂದೆ ಅವರ ಜೊತೆ ಯಾವುದೇ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಮೌನವೇ ಅವರಿಗೆ ನೀವು ನೀಡುವ ಅತಿ ದೊಡ್ಡ ಶಿಕ್ಷೆ. ಸಿಂಹರಾಶಿಯವರ ಬದುಕಿನಲ್ಲಿ ಈ ಮೇ 21ರ ನಂತರ ಘಟಿಸಲಿರುವ ಅತ್ಯಂತ ರೋಮಾಂಚನಕಾರಿ ವಿಷಯವೆಂದರೆ ಜಗನ್ಮಾತೆಯರಾದ ತಾಯಿ ಪಾರ್ವತಿ ಮತ್ತು ಮಹಾಕಾಳಿಯ ಏಕಕಾಲದ ದಿವ್ಯದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಿರುವುದು. ಇಷ್ಟು ದಿನ ನೀವು ಅನುಭವಿಸಿದ ಆರ್ಥಿಕ ತೊಂದರೆಗಳು, ಮಾನಸಿಕ ಹಿಂಸೆಗಳು ಮತ್ತು ಕಣ್ಣೀರಿಗೆ ಸಾಕ್ಷಾತ್ ಪರಾಶಕ್ತಿಯೇ ಕರಗಿ ಹೋಗಿದ್ದಾಳೆ. ಮುಂದಿನ ಈ ಒಂದು 14ರಿಂದ 15 ಗಂಟೆಗಳ ಒಳಗೆ ನಿಮ್ಮ ಕೈ ಸೇರಲಿರುವ ಆ ದಿವ್ಯ ವಸ್ತು ಮತ್ತೇನಲ್ಲ, ಅದು ಇಡೀ ಬ್ರಹ್ಮಾಂಡವೇ ಬೆರಗಾಗುವಂತಹ ಈ ಒಂದು 2 ಕೋಟಿ ರೂಪಾಯಿಗಳ ಬೃಹತ್ ಲಾಟರಿ ಮೊತ್ತ ಅಥವಾ ಅನಿರೀಕ್ಷಿತ ಧನಯೋಗ. ಇದು ಕೇವಲ ಕಲ್ಪನೆಯಲ್ಲ. ನಿಮ್ಮ ಜಾತಕದ 6ನೇ ಮನೆಯಿಂದ ಭಾಗ್ಯಸ್ಥಾನವಾದ 9ನೇ ಮನೆಗೆ ಗ್ರಹಗಳು ಜಿಗಿಯುತ್ತಿರುವುದರಿಂದ ಈ ಒಂದು ಅದ್ಭುತ ಪವಾಡ ಸಂಭವಿಸಲಿದೆ. ಇದರೊಂದಿಗೆ ಮಹಾಕಾಳಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಬರಲಿವೆ ಈ ಮಹಾ ಸುದ್ದಿಗಳು ಮತ್ತು ಧನಲಾಭಗಳು. 5 ದಿಕ್ಕುಗಳಿಂದ ಧನಾಗಮನ. ನೀವು ಕೈ ಹಾಕುವ ಪ್ರತಿಯೊಂದು ವ್ಯಾಪಾರ, ಹಳೆಯ ಬಾಕಿ ಹಣ, ಶೇರ್ ಮಾರುಕಟ್ಟೆ ಅಥವಾ ಭೂಮಿಯ ವ್ಯವಹಾರದಿಂದ ನಿರಂತರವಾಗಿ ಹಣ ಸುರಿದು ಬರಲಿದೆ. ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಮದುವೆ ಕಾರ್ಯಗಳು ಸಫಲವಾಗಲಿವೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಉತ್ತಮ ಸುದ್ದಿ ಸಿಗಲಿವೆ. ಈ ಕೋರ್ಟ್ ಕಚೇರಿ ಇತ್ಯಾದಿ ವ್ಯಾಜ್ಯಗಳಲ್ಲಿ ನಿಮಗೆ ಸಂಪೂರ್ಣ ಜಯ ಸಿಗಲಿದೆ ಮತ್ತು ವಿದೇಶ ಪ್ರಯಾಣ ಅಥವಾ ಹೊಸ ಉದ್ಯೋಗದ ಆಫರ್ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆದರೆ ಈ ಒಂದು ಮಹಾ ಅದೃಷ್ಟ ನಿಮ್ಮದಾಗಬೇಕೆಂದರೆ ನೀವು ಪ್ರತಿದಿನ ಮಾಡುವ ಈ ಒಂದು 4 ಮುಖ್ಯ ತಪ್ಪುಗಳನ್ನು ಹಿಂದೆ ತಿದ್ದಿಕೊಳ್ಬೇಕು. ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮ ಆಲೋಚನೆಗಳು ಮತ್ತು ಮುಂದಿನ ಪ್ಲಾನ್ಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮೌನದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. 2ನೇಯದು, ಈ ಪೂಜೆ ಮತ್ತು ಪರಿಹಾರಗಳ ಮೇಲೆ ಒಂದು ಅಪನಂಬಿಕೆ ಬೇಡ. ನಾನು ಪೂಜೆ ಮಾಡಿದ್ನೋ ನಿಜ, ಆದರೆ ಫಲ ಸಿಗುತ್ತೋ ಇಲ್ವೋ ಎನ್ನುವಂಥ ಸಂಶಯಾತ್ಮಕ ಮಾತುಗಳನ್ನು ಆಡಬೇಡಿ. ಶ್ರದ್ಧೆ ಇಲ್ಲದ ಜಾಗದಲ್ಲಿ ದೇವತೆಗಳು ನಿಲ್ಲುವುದಿಲ್ಲ. 3ನೇಯದು, ಸೂರ್ಯೋದಯದ ನಂತರ ಏಳುವುದು. ಯಾರು ಸೂರ್ಯ ಉದಯಿಸಿದ ನಂತರ ಹಾಸಿಗೆಯಿಂದ ಏಳುತ್ತಾರೋ ಅವರ ಭಾಗ್ಯದ ಬಾಗಿಲು ಎಂದಿಗೂ ತೆರೆಯುವುದಿಲ್ಲ. ಇಂದಿನಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ 2 ಹಸ್ತಗಳನ್ನು ನೋಡಿ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ದಿನವನ್ನು ಆರಂಭಿಸಿ. ಋಣಾತ್ಮಕ ಆಲೋಚನೆಗಳಿಗೆ ಶರಣಾಗುವುದು. ನನ್ನ ಬದುಕೇ ಇಷ್ಟಪ್ಪ, ನನಗೆ ಎಂದಿಗೂ ಒಳ್ಳೆಯದಾಗಲ್ಲ ಎನ್ನುವ ಕೀಳರಿಮೆಯನ್ನು ಆದಷ್ಟು ಬಿಟ್ಟು ಬಿಡಿ. ತಾಯಿ ಕಾಳಿ ನಿಮ್ಮ ಬೆನ್ನ ಹಿಂದೆ ನಿಂತು ಕಾಯುತ್ತಿದ್ದಾಳೆ. ಭೋಲೆನಾಥನ ರುದ್ರತಾಂಡವ ಮತ್ತು ನಿಗೂಢ ಮನಸ್ಸಿನ ಒಂದು ಎಂಟ್ರಿ. ದೇವದೇವ ಮಹಾದೇವನಾದ ಸಾಕ್ಷಾತ್ ಶಿವಶಂಕರನು ತನ್ನ 3ನೇ ಕಣ್ಣನ್ನು ನಿಮ್ಮ ಶತ್ರುಗಳ ಮೇಲೆ ತೆರೆದಿದ್ದಾನೆ. ನಿಮ್ಮ ಪುಣ್ಯ ಮತ್ತು ಪಾದದ ಲೆಕ್ಕಾಚಾರ ಮುಗಿದಿದ್ದು ನಿಮ್ಮನ್ನು ಪೀಡಿಸಿದ ಪ್ರತಿಯೊಬ್ಬರಿಗೂ ಶಿವನ ಆಜ್ಞೆಯಂತೆ ಪ್ರಕೃತಿಯೇ ಶಿಕ್ಷೆ ನೀಡಲು ಆರಂಭಿಸಿದೆ. ಮುಂದಿನ ಈ ಒಂದು 14 ಗಂಟೆಗಳಲ್ಲಿ ಸಾಕ್ಷಾತ್ ಶಿವನ ಕೃಪೆಯಿಂದ 3 ಮಹತ್ತರ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯಲಿವೆ. ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಅನಿರೀಕ್ಷಿತ ವೇಗ.
ಕಳೆದ ಹಲವು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿಚಾರಗಳೇ ಆಗಿರಬಹುದು, ಅರ್ಧಕ್ಕೆ ನಿಂತಿದ್ದ ಮನೆ ನಿರ್ಮಾಣದ ಕೆಲಸಗಳೇ ಆಗಿರಬಹುದು, ಅಥವಾ ಈ ಒಂದು ಸರ್ಕಾರಿ ಅನುಮತಿಗಳು ತಾನಾಗಿಯೇ ವೇಗ ಪಡೆದುಕೊಳ್ಳಲಿವೆ. ಅಂದರೆ ಉದಾಹರಣೆಗೆ ನಿಮ್ಮದೊಂದು ಸಣ್ಣ ಒಂದು ಅಂಗಡಿ ಅಥವಾ ಈ ಒಂದು ಹೋಟೆಲ್ ಇರಬಹುದು, ಇದ್ದು ಅಲ್ಲಿ ಗ್ರಾಹಕರೇ ಬರುತ್ತಿಲ್ಲ ಎನ್ನುವ ಒಂದು ಚಿಂತೆ ನಿಮಗೆ ಇದ್ದರೆ ಇಂದಿನಿಂದ ಅಲ್ಲಿ ಜನಜಂಗುಳಿ ಆರಂಭವಾಗಲಿದೆ. ಬಂಡವಾಳದ ಕೊರತೆಯಿಂದ ಸ್ಥಗಿತಗೊಂಡಿದ್ದ ಪ್ರತಿಯೊಂದು ಉದ್ಯಮಕ್ಕೂ ಹೊಸ ಚೈತನ್ಯ ಸಿಗಲಿದೆ. ಶತ್ರುಗಳ ಅಹಂಕಾರದ ಪತನ ಮತ್ತು ಕ್ಷಮಾಪಣೆ. ನಿಮ್ಮನ್ನು ಸಮಾಜದಲ್ಲಿ ಕೆಟ್ಟದ್ದಾಗಿ ಬಿಂಬಿಸಿದವರು, ನಿಮ್ಮ ಪ್ರಾಮಾಣಿಕತೆಯನ್ನು ಹೀಯಾಳಿಸಿದವರು ಇನ್ನು ಮುಂದೆ ತಲೆ ಎತ್ತಿ ನಿಲ್ಲಲು ಸಾಧ್ಯವಿಲ್ಲ. ಅವರ ಇಡೀ ಅಹಂಕಾರವನ್ನು ಮಹಾದೇವನು ಧೂಳಿಪಟ ಮಾಡಲಿದ್ದಾನೆ. ಅವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲೆಬಾಗಿ ಕ್ಷಮೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಅಥವಾ ಏನು ಮಾಡಬೇಕೆಂದು ತೋಚದ ಪರಿಸ್ಥಿತಿಯಲ್ಲಿರುವಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ದೇವದೂತನಂತೆ ನಿಮ್ಮ ಬದುಕಿಗೆ ಬರ್ತಾನೆ. ಆದಷ್ಟು ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗೋದಂತೂ ಖಂಡಿತ. ನೀವು ದೇವರಲ್ಲಿ ನಂಬಿಕೆ ಮತ್ತು ಈ ಜೀವನದಲ್ಲಿ ತಾಳ್ಮೆ ಅನ್ನೋದು ಇರಬೇಕು. ಕೆಲವೊಬ್ಬರಿಗೆ ದೇವರಲ್ಲಿ ನಂಬಿಕೆ ಅನ್ನೋದೇ ಇರಲ್ಲ. ಹಾಗಾಗಿ ಅರ್ಧ ಜನ ನಂಬಿಕೆ ಅನ್ನೋದು ಇರುತ್ತೆ, ಇನ್ನೊಂದು ಅರ್ಧ ಜನಕ್ಕೆ ನಂಬಿಕೆ ಅನ್ನೋದು ಇರಲ್ಲ. ಯಾರಿಗೆ ನಂಬಿಕೆ ಅನ್ನೋದು ಇರಲ್ವೋ ಅವರು ಕೂಡ ಜೀವನದಲ್ಲಿ ಚೆನ್ನಾಗೇ ಇರ್ತಾರೆ. ಆದ್ರೆ ನಮ್ಮ ನಂಬಿಕೆ ನಮಗೆ ಮುಖ್ಯ ಅಲ್ವಾ? ಈ ನಂಬಿಕೆ ಇಟ್ಕೊಂಡು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ಯಾವುದೇ ಕೆಲಸದಲ್ಲಿ ಜಯ ಅನ್ನೋದು ಕಾಣ್ತೀರಾ, ಪ್ರಗತಿ ಅನ್ನೋದು ನೋಡ್ತೀರಾ, ಎಲ್ಲಾ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರಾ. ಆದಷ್ಟು ಈ ಮೇ ತಿಂಗಳಿನಿಂದ ನಿಮಗೆ ತುಂಬಾ ಶುಭ ಫಲಗಳು ದೊರೀತಾ ಹೋಗುತ್ತೆ. ಇಷ್ಟು ವರ್ಷಗಳಿಂದ ಹಾಕಿದ ಕಣ್ಣೀರಿಗೆ ಈಗ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.